ಇನ್ನೊಂದು ಕಡೆಗೆ ಹನಿ ಟ್ರ್ಯಾಪ್ ವಿಚಾರ ಭಾರಿ ಸಂಚಲನವನ್ನ ಉಂಟು ಮಾಡಿದೆ ರಾಜ್ಯದಲ್ಲಿ. ಈ ವಿಚಾರದಲ್ಲಿ ಯತ್ನಾಳ್ ಅವರೊಂದು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇದು ಮತ್ತೆ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಚೀಟಿಯಲ್ಲಿರೋದನ್ನ ಹೇಳಿದ್ರೆ ಕ್ರಾಂತಿ ಆಗತ್ತೆ. ಎರಡೂ ಪಕ್ಷದ ನಾಯಕರು ಮನೆಗೆ ಹೋಗ್ತಾರೆ. ಚೀಟಿಯಲ್ಲಿರೋದನ್ನ ಹೇಳಿದ್ರೆ ಕ್ರಾಂತಿ ಆಗುತ್ತಂತೆ. ಎರಡೂ ಪಕ್ಷದ ನಾಯಕರು ಮನೆಗೆ ಹೋಗ್ತಾರೆ. ಸದನದಲ್ಲಿ ಚೀಟು ಬರೆದು ಯಾರು ಕಳಿಸಿದ್ರೋ ಗೊತ್ತಿಲ್ಲ. ರಾಜಣ್ಣ ಹೆಸರು ಹೇಳಿಲ್ಲ. ಇದರ ಹಿಂದೆ ಮಹಾನಾಯಕ ಇರಬಹುದು. ಇಂಥವರು ರಾಜಕೀಯದಿಂದ ಹೊರ ಹೋಗಬೇಕು, ಮುಖ್ಯಮಂತ್ರಿ ಆಗಬಾರದು ಅಂತ ಪಬ್ಲಿಕ್ ಟಿವಿಗೆ ಶಾಸಕ ಯತ್ನಾಳ್ ಸ್ಫೋಟಕವಾದಂತಹ ಹೇಳಿಕೆಯನ್ನ ಕೊಟ್ಟಿರೋದು. ಸೊ ಇದು ಮತ್ತೊಂದು ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಹಾಗಿದ್ದಾಗ ಚೀಟಿಯಲ್ಲಿರುವಂತದ್ದೇನು, ಕ್ರಾಂತಿ ಆಗುವಂತ ವಿಚಾರ ಅದರಲ್ಲಿ ಇದೆ ಅನ್ನೋದಾದ್ರೆ ಏನಿದೆ ಆ ಚೀಟಿಯಲ್ಲಿ ಅಂತ. ಆ ಚೀಟಿಯಲ್ಲಿ ಬರೆದಂಥದ್ದು ಏನಾದರೂ ಹೇಳೋದಂದ್ರೆ ಎರಡೂ ಪಕ್ಷದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ. ಅದಕ್ಕೆ ಎರಡೂ ಪಕ್ಷದ ನೇತಾರರು ಅದರ ಚೀಟಿಯ ಹಿನ್ನಡೆ ಇದೆ ಅನ್ನೋಂಥದ್ದು ಯಾರೋ ಕಳಿಸಿದ್ರು. ಅದು ಯಾರು ಕಳಿಸಿದ್ರು, ಸಚಿವರು ಕಳಿಸಿದ್ರು, ನಮ್ಮ ಪಾರ್ಟಿಯವರು ಯಾರು ಕಳಿಸಿದ್ರು ಗೊತ್ತಾಗಲಿಲ್ಲ. ಚೀಟಿ ಬಂದ ಮೇಲೆ ವಿಚಾರ ಪ್ರಸ್ತಾಪ ಮಾಡಿದ್ರಿ ಅಂತ ಹಂಗಿಲ್ಲ ನೋಡ್ರಿ. ಈಗ ಇದು ರಾಜಣ್ಣವರು ಸಹಕಾರಿ ಮಂತ್ರಿಗಳು ಬಹಿರಂಗವಾಗಿ ಹೇಳ್ತಾ ಇದ್ರು, ಇಲ್ಲಿ ಏನು ಯಾವ ಟ್ರ್ಯಾಪ್ ಅದು ಹನಿ ಟ್ರ್ಯಾಪ್ ಆಗ್ತಾ ಇದೆ, ಹನಿ ಟ್ರ್ಯಾಪ್ ಆಗ್ತಾ ಇದೆ. ಅದು ಹೇಳಿದ ಮ್ಯಾಗೆ ನಾನು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದೆ. ನಾನೇನು ಬಜೆಟ್ ಮ್ಯಾಗ ಮಾತಾಡಿದ ಮ್ಯಾಗ ನಾ ಕೇಳಿದೆ, ಒಬ್ಬ ಜವಾಬ್ದಾರಿತವಾದಂಥ ಸಚಿವರೇ ಬಹಿರಂಗವಾಗಿ ಕರ್ನಾಟಕದಲ್ಲಿ ಅವ್ರ ಪಕ್ಷದವರೇ ಹನಿ ಟ್ರ್ಯಾಪ್ ಮಾಡ್ತಾಯಿದ್ರು ಅನ್ನೋಂಥದ್ದನ್ನು ಇವತ್ತು ನಾಡಿನ ಜನತೆ ಮುಂದೆ ಇಟ್ಟಾಗ ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾಯಿತ್ತು. ಮತ್ತು ಸದನ ನಡೆಯುವಾಗ ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇರೋದು, ಯಾರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ದಾರೆ, ಯಾಕೆ ಮಾಡ್ತಾಯಿದ್ದು ಅನ್ನೋಂಥದ್ದು ನಾನು ಪ್ರಶ್ನೆ ಮಾಡಿದ್ದೇನೆ. ಅದರಿಂದ ಕಾಂಗ್ರೆಸ್ನಲ್ಲಿ ಗಲಿಬಿಲಿ ಆಯಿತು. ಕಾಂಗ್ರೆಸ್ನಲ್ಲಿ ಒಂದು ರೀತಿ ಅವರಲ್ಲೇ ಒಂದು ರೀತಿ ಒಡಕು ಏನು ಆಗಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ ಅನ್ನೋಂಥದ್ದನ್ನು ರಾಜಣ್ಣವ್ರ ಹೆಸರು ಹೇಳಿಲ್ಲ. ಆದರೆ ಆ ಹೆಸರು ಅವರು ಹೇಳುವಂಥ ಸಂಕೇತಗಳು ನೋಡಿದ್ರೆ ಕರ್ನಾಟಕದ ಒಬ್ಬ ಮಹಾನ್ ನಾಯಕ ಇರ್ಬೋದು ಅಂತ ನನಗೆ ಅನ್ನಿಸ್ತದೆ. ಹನಿ ಟ್ರ್ಯಾಪ್ ಒಂದು ಕಡೆಗೆ ಸಂಚಲನ ಉಂಟು ಮಾಡ್ತಾ ಇದ್ರೆ, ಈಗ ಶಾಸಕರು ಇನ್ನೊಂದು ರೀತಿಯಾದಂಥ ಆರೋಪವನ್ನ ಮಾಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಅಷ್ಟೇ ಅಲ್ಲ, ನಮ್ಮ ಫೋನ್ ಕದ್ದಾಲಿಕೆ ಕೂಡ ಆಗ್ತಾ ಇದೆ. ಹನಿ ಟ್ರ್ಯಾಪ್ ಕೋಲಾಹಲದ ಮಧ್ಯೆ ಫೋನ್ ಟ್ಯಾಪಿಂಗ್ ಸಂಚಲನ ಉಂಟು ಮಾಡಿದೆ. ಕೆಲ ಸಚಿವರು ಶಾಸಕರ ಫೋನ್ ಟ್ಯಾಪಿಂಗ್ ಆರೋಪ ನಡೀತಾ ಇದೆ ಅಂತ ಕೇಳಿ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ಕೆಲ ಸಚಿವರು ಶಾಸಕರಿಂದ ಈಗ ಮೌಖಿಕವಾಗಿ ದೂರನ್ನ ಕೊಟ್ಟಿದ್ದಾರೆ. ನನ್ನದು ಮತ್ತು HDKದು ಫೋನ್ ಟ್ಯಾಪ್ ಆಗಿದೆ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಗೃಹ ಸಚಿವರು ಹೇಳ್ತಾರೆ ಯಾವುದೇ ದೂರು ಬಂದಿಲ್ಲ ಅಂತ ಹೇಳಿ. ನಮ್ಮ ಸರ್ಕಾರದಲ್ಲಿ ಏನಾದರೂ ಮಾಡಿರೋದು ಪ್ರೂವ್ ಮಾಡಲಿ, ಗಾಳಿಯಲ್ಲಿ ಗುಂಡು ಹೊಡೆದ್ರೆ ಏನು ಪ್ರಯೋಜನ ಇಲ್ಲ. ಫೋನ್ ಕದ್ದಾಲಿಕೆ ಮಾಡಿದ್ರೆ ಕ್ರೆಡಿಟ್ ಬಿಜೆಪಿ ಮತ್ತು JDSಗೆ ಸಲ್ಲಬೇಕು ಅಂತ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ವಿರೋಧ ಪಕ್ಷದವ್ರದ್ದು ಕೂಡ ಆಗ್ತಾ ಇದೆ. ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಅವ್ರ ಸರ್ಕಾರ ಬಂದಾಗಿಂದ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಾನು ಆ ಸಂದರ್ಭದಲ್ಲಿ ಹೇಳಿದ್ದೀನಿ. ಎಲ್ಲರದನ್ನು ಕೂಡ ಹೌದು, 2 ವರ್ಷದಿಂದ ಮಾಡ್ತಾನೆ ಇದ್ದಾರೆ. ಯಾರು ದೂರು ಕೊಟ್ಟಿಲ್ಲ ನಮ್ಮ ಹತ್ರ ಯಾರು ದೂರು ಕೊಟ್ಟಿಲ್ಲ. ದೂರು ಬಂದ್ರೆ ಅದಕ್ಕೇನು ಕ್ರಮ ತಗೋಬೇಕು ಅದು ತಗೊಳ್ತಾರೆ. ಯಾವ್ದಾರ ಪ್ರೂವ್ ಆದ್ರೆ ನಾವು ಸುಮ್ಮನೆ ಒಂದು ಗಾಳಿ ಗುಂಡು ಹೊಡೆಯೋದು ಹೊಡೆದ್ರೆ ಏನು ಪ್ರಯೋಜನ ಇಲ್ಲ. ಫೋನಿನ ಕದ್ದಾಲಿಕೆ ಏನಾದ್ರು ಮಾಡಿದ್ರೆ ಅದು ಜನತಾದಳ ಮತ್ತು ಬಿಜೆಪಿಗೆ ಆ ಒಂದು ಸಲ್ಲಬೇಕಾದದ್ದು ಕೀರ್ತಿ. ನಮ್ಮ ಸರ್ಕಾರದಲ್ಲಿ ಏನಾದ್ರು ಮಾಡಿದ್ರೆ ಅದನ್ನ ಪ್ರೂವ್ ಮಾಡ್ಲಿ, ತೋರಿಸ್ಲಿ, ಅದನ್ನ ಖಂಡಿತ ಅದಕ್ಕೆ. ಸೊ ಈಗ ಫೋನ್ ಕದ್ದಾಲಿಕೆ ವಿಚಾರ ಮತ್ತೆ ಬರ್ತಾ ಇದೆ. ಒಂದಾದ ನಂತರ ಒಂದು ಈ ಸರ್ಕಾರದಲ್ಲಿ ಬರ್ತಾನೆ ಇದೆ. ಯಾವುದಕ್ಕೂ ಕೂಡ ಬಿಡುವೆ ಇಲ್ಲದ ರೀತಿಯಲ್ಲಿನೇ ಒಂದ್ ಕಡೆಗೆ ಕಾಂಗ್ರೆಸ್ನಲ್ಲಿರುವಂತ ನಾಯಕರು ಒಯ್ ಅಂತ ಎದ್ದು ನಿಲ್ತಾರೆ, ಇನ್ನೊಂದ್ ಕಡೆಗೆ ಬಿಜೆಪಿ ಅವರು ಒಯ್ ಅಂತ ಎದ್ದು ನಿಂತ್ಕೊಳ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಈಗ ಹನಿ ಟ್ರ್ಯಾಪ್ ಜೊತೆಗೆ ಫೋನ್ ಕದ್ದಾಲಿಕೆ ಕೂಡ. ಇನ್ಯಾರ್ಯಾರು ಬಂದ್ಬಿಟ್ಟು ಅಲ್ಲಿ 48 222 ಅಂತ ಹೇಳಿದ್ರು. ಈಗ ಫೋನ್ ಕದ್ದಾಲಿಕೆಯಲ್ಲಿ ಕೆಲವರದ್ದು ಅಂತ ಬರ್ತಾ ಇದೆ. ಅದರಲ್ಲಿ ನಂಬರ್ಸ್ಗಳು ಎಷ್ಟೋ, ಏನ್ ಕಥೆನೋ, ಏನ್ ನಡೀತಾ ಇದೆ ಸರ್ಕಾರದಲ್ಲಿ ಒಂದು ಅರ್ಥ ಆಗ್ತಿಲ್ಲ.